ರೀ ಡಯಾಬಿಟಿಕ್ ಪೇಷಂಟ್ಸ್ ಎಸ್ಪೆಷಲಿ ವೆಜಿಟೇರಿಯನ್ಸ್ ಶಾಕಾಹಾರಿಗಳಲ್ಲಿ ಹ್ಮ್ ನಾ ಅಬ್ಸರ್ವ್ ಮಾಡಿದ್ದೀನಿ HbA1c ಜಾಸ್ತಿ ತೋರಿಸುತ್ತೆ. ಪಾಪ ಅವರು ಲೈಫ್ ಸ್ಟೈಲು ಡಯಟ್ ಮಾಡಿಫಿಕೇಶನ್ನು ಮೆಡಿಕೇಶನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಹೌದೌದು. ಅಂದ್ರೂ HbA1c ಜಾಸ್ತಿನೇ ತೋರಿಸುತ್ತೆ. ಏನು ರೀಸನ್ ರೀ? ಆರ್ ಬಿ ಸಿ ಗೊತ್ತಾ, ರೆಡ್ ಬ್ಲಡ್ ಸೆಲ್ಸ್ ಯೂಶಲಿ ಎಷ್ಟು ದಿನದಲ್ಲಿ ಹೇಳಿ ವಾಪಸ್ ಅದು ಲೈಫ್ ಸ್ಪ್ಯಾನ್ ಅದ್ರದ್ದು ಹಾಂ 120 120 ಡೇಸಲ್ಲಿ. ಹಾಂ ಹಿಮೋಗ್ಲೋಬಿನ್ ಕೂಡ ಅದಕ್ಕೆ ಬಿಲಾಂಗ್ ಆಗದೆ ತಾನೆ. ಹೌದು ಹೌದು ಹೌದು. ಸೊ ಈಗ ಸಕ್ಕರೆ ಅಂಶ ಅಂದರೆ ಗ್ಲುಕೋಸ್ ಪಾರ್ಟಿಕಲ್ಸ್ ಹಿಮೋಗ್ಲೋಬಿನ್ ಮೇಲೆ ಕುತ್ಕೊಳತ್ತೆ, ಹೌದು ಆವಾಗ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಆಗುತ್ತೆ. hemoglobin, ಹಾ. ಸೊ ಇಲ್ಲಿ ಯೂಶಲಿ ಏನಾಗುತ್ತೆ ವೆಜಿಟೇರಿಯನ್ಸ್ಗಳಲ್ಲಿ ಮುಖ್ಯವಾಗಿ 2 ವೈಟಮಿನ್ ಡಿಫಿಷಿಯನ್ಸಿ ಇರುತ್ತೆ, Okay. ಇಂಪಾರ್ಟೆಂಟ್ ವಿಟಮಿನ್ಸ್ಗಳು. ಯಾವ್ದು ಹೇಳ್ರಿ? ಫೋಲೇಟು ಮತ್ತು ವೈಟಮಿನ್ B12 ಡಿಫಿಷಿಯನ್ಸಿ ಇರುತ್ತೆ. ಸೊ ಯಾಕಂತ ಹೇಳಿದ್ರೆ ಅವರು ಹಾಲು ಮೊಸರು ಮಜ್ಜಿಗೆ ಸರಿ ತೊಗೊಳೋದೇ ಇಲ್ಲ, ಪ್ರೋಟೀನ್ ಸೋರ್ಸೇ ಇಲ್ಲ. ವೇಗನ್ಸ್ಗಳಿಗೆ ಅಂತೂ ಏನೂ ಇಲ್ಲೇ ಇಲ್ಲ, ಏನೂ ಇಲ್ಲ. ವೆಜಿಟೇರಿಯನ್ಸ್ಗಳಿಗೆ ಸಿಗೋದೇ ಅದರಲ್ಲಲ್ವಾ. ಸೊ ಈ ಥರ ಇದ್ದಾಗ ವಿಟಮಿನ್ B12 ಕಡಿಮೆ ಆದಾಗ ಮತ್ತು ಫೋಲೇಟ್ ಕಡಿಮೆ ಆದಾಗ ಯೂಶಲಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಎಷ್ಟೋ ಸಲ ಅನಿಮಿಯಾನು ಕೂಡ ಇರುತ್ತೆ, ಅಂದರೆ ಹಿಮೋಗ್ಲೋಬಿನೇ ಇರೋದಿಲ್ಲ. ಅಂಥವ್ರುಗಳಲ್ಲಿ ವೈಟಮಿನ್ B12 ಯಾರಿಗೆ ಡಿಫಿಷಿಯನ್ಸಿ ಇದೆಯಲ್ಲ ಅಂಥವ್ರುಗಳಲ್ಲಿ ಬಹುಶಃ ಇದು HbA1c ಅಬ್ನಾರ್ಮಲಾಗಿ ಜಾಸ್ತಿ ತೋರಿಸುತ್ತೆ. ಪಾಪ ಅವರು ಸಖತ್ ಪತ್ತೆ ಮಾಡ್ತಾರೆ. ಹೌದು, ನಾನು ನೋಡಿದ್ದೀನಿ. ನಿಮಗೆ ಸುಮಾರು ಕ್ವಶನ್ ಕೇಳ್ತಾರಲ್ಲ ಪೇಷಂಟ್ಸ್ಗಳು, ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಸರ್ ನೀವು ಹೇಳ್ದಂಗೆ ಮಾಡ್ತೀವಿ, ನೀವು ಹೇಳ್ದಂಗೆ ಟ್ರೀಟ್ಮೆಂಟ್ ತಗೊಂತೀವಿ, ಎಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದೀವಿ, ಆದರೂ ಕಂಟ್ರೋಲಿಗೆ ಬರ್ದಿಲ್ಲ ಅಂತ ಭಾರಿ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಅವರು ವೆಜಿಟೇರಿಯನ್ಸ್ಗಳು ಅವ್ರುಗಳಿಗೆ ವೈಟಮಿನ್ B12 ಸರಿಯಾಗಿ ಸಿಕ್ಕಿರಲ್ಲ. ಸೊ ಪ್ರೊಡಕ್ಷನ್ ಸರಿ ಆಗ್ದಾನೆ ಆರ್ ಬಿ ಸಿ ಆಟೋಮೆಟಿಕಲಿ HbA1c ಅಬ್ನಾರ್ಮಲಿ ಜಾಸ್ತಿ ತೋರಿಸ್ಬೇಕು. ನಾರ್ಮಲ್ ಆಗಿರುತ್ತೆ ಅವ್ರಿಗೆ ಶುಗರು, ಬಟ್ ಅಬ್ನಾರ್ಮಲಿ ಜಾಸ್ತಿ ತೋರಿಸುತ್ತೆ. ಅದರಿಂದ ನಾನೇನು ಹೇಳೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಯಾರಿಗೆಲ್ಲ ಡಯಾಬಿಟಿಸ್ ಇದೆ HbA1c ಮಾಡಿಸೋಕ್ಕಿಂತ ಮೊದಲು ಅವರೊಂದು ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿಸ್ಕೊಂಡ್ಲಿ, ಪ್ಲಸ್ ವೈಟಮಿನ್ B12 ಪರೀಕ್ಷೆ ಮಾಡಿಸ್ಕೊಂಡ್ಲಿ. ವೈಟಮಿನ್ B12 ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು, ಆದರೆ ಒಂದ್ಸಲ ಮಾಡಿಸಿಟ್ಕೊಂಡ್ಬಿಟ್ರೆ ಸಾಕು. ಅವರು ಅಂದರೆ ಸ್ಟ್ಯಾಂಡರ್ಡ್ ಲ್ಯಾಬಲ್ಲಿ ಬೆಸ್ಟ್ ಲ್ಯಾಬಲ್ಲಿ ಮಾಡಿಸಿದ್ರೆ ತುಂಬ ಅನುಕೂಲ. ಅವಾಗ ಅವರಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇದು ಅಬ್ನಾರ್ಮಲಾಗಿ ಜಾಸ್ತಿ ತೋರಿಸುತ್ತೆ ನನಗೆ HbA1c ಅಂತ ಹೇಳ್ಬಿಟ್ಟು. ನಾವು ಫೋಲೇಟು ಮತ್ತು ಇದನ್ನ B12ನ ಅವರು ಸ್ವಲ್ಪ ಸಪ್ಲಿಮೆಂಟ್ ತೊಗೊಂಡ್ರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ನೀವೇ ಹೇಳ್ಬೇಕು ಯಾವುದರಲ್ಲಿ ಸಿಗುತ್ತೆ ಜಾಸ್ತಿ ವೈಟಮಿನ್ B12 ವೆಜಿಟೇರಿಯನ್ಸ್ಗಳಲ್ಲಿ? ಶಾಕಾಹಾರಿಗಳಿಗೆ ಹಾಲು ಮೊಸರು ಇದೇ ತಗೋಬೇಕಾಗತ್ತೆ, ಚೀಸು ಪನ್ನೀರು ಇದನ್ನೇ ಅವ್ರು ಜಾಸ್ತಿ ಬಳಸಬೇಕಾಗತ್ತೆ ಮೇನ್ ಆಗಿ. ಸೊ ಸೊಪ್ಪು ತರಕಾರಿಗಳ ಹಣ್ಣುಗಳಲ್ಲಿ ಎಂಥದ್ದು ಸಿಗೋದಿಲ್ಲ ವೈಟಮಿನ್ B12. ತುಂಬ ಜನ ಮಿಸ್ಗೈಡ್ ಮಾಡ್ತಾರೆ ವಿಡಿಯೋಸ್ಗಳಲ್ಲಿ, ಹಣ್ಣು ತರಕಾರಿಗಳಲ್ಲಿ ವೈಟಮಿನ್ B12 ಸಿಗುತ್ತೆ ಅಂತ. ಎಲ್ಲಿಂದ ಸಿಗುತ್ತೆ? ಪ್ರೋಟೀನಲ್ಲಿ ಅಲ್ವಾ ಸಿಗೋದು ಅದು ಹೆಚ್ಚಾಗಿ. ಮತ್ತೆ ಏನಂದ್ರೆ ಗುಡ್ ಬ್ಯಾಕ್ಟೀರಿಯಾ ಸ್ವಲ್ಪ ಅದು ಇಂಪ್ರೂವ್ ಆಗ್ಲಿಕ್ಕೆ ಈ ಸಾಂಪ್ರದಾಯಿಕ ನಮ್ದು ಈ ಕರಂಡಿ ಉಪ್ಪಿನಕಾಯಿಗಳು ತರಕಾರಿ ಎಲ್ಲ ಹಾಕ್ಬಿಟ್ಟು, ಆಮೇಲೆ ಗಂಜಿನೂ ಅಲ್ವಾ, ಕಾಂಜಿ ಅಂತ ಕರೀತಾರೆ ಅದಕ್ಕೆ. ಗಂಜಿ ನಾವು ಬುತ್ತಿ ಥರ ಮಾಡಿ ರಾತ್ರಿ ಮೊಸರು ಮಜ್ಜಿಗೆ ಅನ್ನ ಹಾಲು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ತಿಂದರೂ ಕೂಡ ಪ್ರೋಬಯೋಟಿಕ್ ಪ್ರಿಬಯೋಟಿಕ್ ಮತ್ತು ಸಿಂಬಯೋಟಿಕ್ ಆಗುತ್ತೆ. ಅದರಿಂದ ಆ್ಯಕ್ಚುಲಿ ಗಟ್ಟಲ್ಲಿ ಮಾಮೂಲಿ ಬ್ಯಾಕ್ಟೀರಿಯಾ ವೈಟಮಿನ್ B12 ಪ್ರೊಡಕ್ಷನ್ ಮಾಡೋ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಅಲ್ವಾ. ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ಅದು ಕೂಡ ಅದಕ್ಕೆ ಬ್ಯಾಕ್ಟೀರಿಯಾಗೆ ಎಷ್ಟು ಬೇಕು ಅಷ್ಟೇ ವೈಟಮಿನ್ B12 ಪ್ರೊಡಕ್ಷನ್ ಮಾಡ್ಕೊಳತ್ತದು. ನಮಗೆ ಪೂರೈಕೆ ಆಗೋಷ್ಟು ಮಾಡ್ಕೊಳಲ್ಲ, ಆಗಲ್ಲ. ಅದರಿಂದ ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ವೈಟಮಿನ್ B12 ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಫಸ್ಟು ಅವರು ಪರೀಕ್ಷೆ ಮಾಡಿಸ್ಕೋಬೇಕು, ಆಮೇಲೆ. ಯಾಕಂದರೆ ವಿಟಮಿನ್ B12 ಜಾಸ್ತಿನೇ ಆಗಂಗಿಲ್ಲಲ್ಲ ಈ ಥರ. ಓಕೆ.